ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಎನ್ನ ಕಂದ ಹಳ್ಳಿಯ ಹನುಮ. ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ. ಬೆಹಟ್ಟಿ ಗ್ರಾಮದಲ್ಲಿ ಪ್ರಮುಖ ಆಚರಣೆಗಳನ್ನು ಹೊಂದಿರುವ ದೇವಸ್ಥಾನ ಗ್ರಾಮ ದೇವತೆ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ. ಗ್ರಾಮದ ಶ್ರಾವಣ ಮಾಸ ಮುಗಿದ ನಂತರ ಶ್ರಾವಣ ಮಾಸವನ್ನು ಮುಕ್ತಾಯ ಮಾಡುವ ಪ್ರಮುಖ ಆಚರಣೆಯೇ ಹನುಮಂತ ದೇವರ ವಾರ ಬಿಡುವ ಕಾರ್ಯಕ್ರಮ. ಶತಾಯುಷಿಗಳಾದಂಥ ಬೂದೀಶ್ವರ ಮಹಾಸ್ವಾಮಿಗಳು ಹಾಕಿಕೊಟ್ಟಿರುವ ನಿಯಮದ ಪ್ರಕಾರ ಗ್ರಾಮದ ಹನುಮಂತ ದೇವರ ವಾರ ಬಿಡುವ ಕಾರ್ಯಕ್ರಮ. ಗ್ರಾಮದ ಎಲ್ಲ ದೇವತೆಗಳು ಒಟ್ಟಿಗೆ ಕೊಡುವ ಏಕೈಕ ಆಚರಣೆ ಇದು ಹನುಮಂತ ದೇವರ ವಾರ ಬಿಡುವ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಯುವಕರು ಪಾಲಿಕೆಯನ್ನು ಹೊತ್ತು ಸುಮಾರು 7 ಮೈಲಿ ದೂರ ಇರುವ ವಟ್ನಾಳ್ ಹನುಮಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದು ಮುಂಬರುವ ಸೋಮವಾರ ದಿವಸ ಪತ್ತಾರ್ ಮನೆತನದಿಂದ ಲಿಂಗವನ್ನು ತಂದು ಮೌನೇಶ್ವರ ಮಳೆಪ್ಪನಿಗೆ ಹೋಗಿ ಬರುವ ಸಂಪ್ರದಾಯ ಈಗಲೂ ನಡೆದು ಬಂದ ಆಚರಣೆಯಾಗಿದೆ. ವಾಲಿಕಾರ್ ಮನೆತನದವರು ಪಾಲಿಕೆಯನ್ನು ವಟ್ನಾಳ್ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬಂದು ಪತ್ತಾರ್ ಮನೆತನದವರು ತಮ್ಮ ಮನೆಯ ಶಿವಲಿಂಗವನ್ನು ತಂದು ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಪತ್ತಾರ್ ಮನೆತನದ ಮುತ್ತೈದೆಯರು ಮೌನೇಶ್ವರ ಮಳೆಪ್ಪನಿಗೆ ಹೋಗಿ ಬರುವ ಸಂಪ್ರದಾಯ ಈಗೂ ನಡೆದು ಬಂದ ಸಂಪ್ರದಾಯವಾಗಿದೆ. ಗ್ರಾಮದ ಎಲ್ಲ ದೇವತೆಗಳು ಒಟ್ಟಿಗೆ ಕೂಡುವ ಏಕೈಕ ಸಂಪ್ರದಾಯ ಇದಾಗಿದ್ದು, ಸ್ಥಳೀಯ ಹಿರಿಯರು ಹೇಳುವ ಪ್ರಕಾರ ಈ ಸ್ಥಳದಲ್ಲಿ ಹೊಂಡದ ಓಕುಳಿ ನಡೆಯುವ ಸಂದರ್ಭದಲ್ಲಿ ಯುವಕರು ಕಾಯಿ ಹರಿಯುವ ಸಂಪ್ರದಾಯವಿತ್ತು. ಹೊಸದಾಗಿ ಮದುವೆಯಾದ ಯುವಕ ಯುವತಿಯರು ಕಾಯಿ ಕಡುಬು ತೂರುವ ಸಂಪ್ರದಾಯ ಮೊದಲಿಗೆ ಇತ್ತು. ಈಗಿನ ಆಧುನಿಕ ಭರಾಟೆಯಲ್ಲಿ ಅಂತಹ ಸಂಪ್ರದಾಯಗಳು ಅಳಿಸಿ ಹೋಗಿವೆ ಎಂದು ಹೇಳಬಹುದಾಗಿದೆ. ವಟ್ನಾಳ್ ಪ್ರದೇಶಕ್ಕೆ ಹೋಗುವ ಯುವಕರು ಬರಿಗಾಲಿನಿಂದ ಸುಮಾರು 7 ಮೈಲಿ ಕಲ್ಲು ಮುಳ್ಳು ಎನ್ನದೇ ಹೋಗುವುದೇ ಒಂದು ದೊಡ್ಡ ಪವಾಡವಾಗಿದೆ. ಅಲ್ಲಿಂದ ಬರುವವರೆಗೂ ಅಲ್ಲಿಯ ಸ್ಥಳೀಯ ಶ್ರಾವಣ ಮಾಸದ ಭಜನಾ ಮಂಡಳಿಗಳು ಭಜನೆಯನ್ನು ಮಾಡುತ್ತಾ ಇರುತ್ತಾರೆ. ಕಾರ್ಯಕ್ರಮದ ಮೆರವಣಿಗೆ ಉದ್ದಕ್ಕೂ ಗೋವಿಂದ ಗೋವಿಂದ ಹರ ಹರ ಮಹಾದೇವ್ ಘೋಷಣೆಗಳು ಮೊಳಗುತ್ತಿರುತ್ತವೆ. ಎನ್ನ ಕಂದ ಹಳ್ಳಿಯ ಹನುಮ ಎನ್ನ ಕಂದ ಹಳ್ಳಿಯ ಹನುಮ. ಹೋಗುವ ಮುಂಚಿತವಾಗಿ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ದೇವಸ್ಥಾನಗಳಿಗೂ ಕಾಯಿಗಳನ್ನು ಕೊಟ್ಟು ಮತ್ತೆ ಮುಂಬರುವ ಸೋಮವಾರ ಮಳೆಪ್ಪನಿಗೆ ಮಾಡುವ ಸಂಪ್ರದಾಯ ನಡೆದು ಬಂದಿದೆ ಮತ್ತು ಧರ್ಮಧ್ವಜಗಳನ್ನು ನೆಟ್ಟು ಸಂಪ್ರದಾಯವನ್ನು ಆಚರಿಸಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಉಳಿಸಿಕೊಂಡು ಹೋಗುವುದೇ ಒಂದು ಈ ಕಾಲದಲ್ಲಿ ದೊಡ್ಡ ಸವಾಲಾಗಿದೆ ಎಂದು ಹೇಳಬಹುದು. ಈ ಕಾರ್ಯಕ್ರಮ ಮುಗಿದ ನಂತರ ಶ್ರಾವಣ ಮಾಸದ ಕೀರ್ತನೆ ಮಾಡಿರುವ ದೇವಸ್ಥಾನದವರು ಪರ್ವ ಮಾಡುವ ಮುಖಾಂತರ ಶ್ರಾವಣ ಮುಕ್ತಾಯ ಮಾಡುತ್ತಾರೆ.